ಹರಿ ಓಂ, ನಾನ್ ಶ್ವೇತಾ. ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್. ಎಲ್ಲವೂ ಆರಾಮಿದ್ದಿ ಅನ್ಕತ್ತೆ. ಇವತ್ತೊಂದು ವ್ಲಾಗ್ ಹಾಕುವ ಅಂತ ಅನ್ಕೊಂಡೆ. ಸುಮಾರಷ್ಟು ಕೆಲ್ಸಗಳಿದ್ದು ಹಂಗೆಯ ಒಂದ್ ವಿಶೇಷ ತೋರಿಸ್ತೆ. ನಮ್ಮನೆ ತೋಟದಲ್ಲಿ ಜಮ್ನೇರ್ಲೆ ಮರ ಇದ್ದ. ಸುಮಾರೆಲ್ಲ ಹೇಳುದು ಇದಕ್ಕೆ ಒಂದೇ ಸರ್ತಿ ಹೂವು ಆಗ್ತು, ಒಂದೇ ಸರ್ತಿ ಕಾಯಿ ಆಗ್ತು ಅಂತ ಹೇಳಿ. ನಮ್ಮನೆ ಜಮ್ನೇರ್ಲೆ ಮರ ಇದ್ದು ನಂಗ ಇದಕ್ಕೆ ಜಮ್ನೇರ್ಲು ಅಂತ ಹೇಳ್ತಾ, ಅಂದ್ರೆ ಎಂತ ಬೇರೆ ಕಡೆ ಎಲ್ಲ ಎಂತೆಂತ ಹೇಳ್ತಾ ಅಂತ ನಂಗೆ ಗೊತ್ತಿಲ್ಲ. ನಂಗೆ ಇದಕ್ಕೆ ಜಮ್ನೇರ್ಲು ಅಂತ ಹೇಳುದು. ಹೂವ ಇದು ತೋರಿಸ್ತೆ. ಈ ಮರಕ್ಕೆ ವರ್ಷಕ್ಕೆ 2 ಸರ್ತಿ ಹೂ ಆಗ್ತತ. ಒಂದು ಚಳಿಗಾಲದಲ್ಲಿ ಅಂದ್ರೆ ಡಿಸೆಂಬರ್ ಜನವರಿ ಟೈಮ್ ನಲ್ಲಿ ಹೂವಾಗಿ ಫೆಬ್ರವರಿ ಟೈಮ್ ನಲ್ಲಿ ಕಾಯಿ ಆಗ್ಬಿಡ್ತು. ಈ ಸಮಯದಲ್ಲಿ ಅಂದ್ರೆ ಏಪ್ರಿಲ್ ಲಾಸ್ಟ್ ಮೇದಲ್ಲಿ ಮತ್ತೆ ಹೂವಾಗಿ ಜೂನ್ ಟೈಮಿಂಗ್ ಅದು ಹಣ್ಣಾಗ್ತು. ಹಣ್ಣಂತೂ ನಂಗೊಕೆ ಒಂದು ಸಿಕ್ತಿಲ್ಲ. ಯಾವ ಸಮಯದಲ್ಲಿ ಹಣ್ಣಾದ್ರೂ ಸಿಕ್ತಿಲ್ಲ. ಎಂತಕ್ಕೆ ಅಂದ್ರೆ ಮಂಗಗಳ ಕಾಟ ಮತ್ತೆ ನವಿಲು ಹಿಂಗೆಲ್ಲ ಸಣ್ಣಿದ್ದಾಗ ಅಂದ್ರೆ ನಂಗೆಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅವಾಗ ಮಂಗಗಳ ಕಾಟ ಎಲ್ಲ ಇಷ್ಟೆಲ್ಲ ಇದ್ದಿತ್ತಿಲ್ಲ. ನಂಗಳ ಇಡೀ ಶಾಲೆಯವ್ರನ್ನ ಕರ್ಕೊಂಡ್ ಬರ್ತಿಪ್ಪೆ ನಾನಂತೂ. ಬಂದು ಈ ಮರ ಹತ್ತಿ ಎಷ್ಟು ಬೇಕೋ ಅಷ್ಟು ಹಣ್ಣನ್ನು ಕೊಯ್ಕೊಂಡು ಹೋಗ್ತಿದ್ಯಾ. ಸುಮಾರು ನಂಗಳ ಊರ್ನವಕ್ ಎಲ್ಲಕ್ಕೂ ಇದೊಂದ್ ಮರ ತುಂಬಾ ಚೆನ್ನಾಗ್ ಪರಿಚಯ ಇದ್ದು. ಹಣ್ಣಪ್ಪು ಟೈಮಲ್ಲಿ ಸುಮಾರು ಹಂಗೆಲ್ಲ ಬತ್ತಿದ್ದ, ಮತ್ತೆ ನಂಗನು ಕೊಯ್ದು ಕೊಡ್ತಿದ್ಯಾ ಎಲ್ಲಕ್ಕೂ. ಇವಾಗ ನಂಗೊಕೆ ಹಣ್ಣು ಸಿಗ್ತಿಲ್ಲ. ಬಾಕಿ ಕೊಡೋದು ಹೆಂಗ್ ಹೇಳೋಂಗ ಇದು ಪರಿಸ್ಥಿತಿ. ಒಂಥರ ಹುಳಿ ಹುಳಿಯಾಗಿ ತಿನ್ನೋದಕ್ ತುಂಬಾ ಚೆನ್ನಾಗಿರುತ್ತ. ನಂಗ ಸಣ್ಣಿದ್ದಾಗೆಲ್ಲವ ಹೂವೇ ಜಾಸ್ತಿ ತಿಂತಿದ್ಯ ಕಾಯಿಗಿಂತವ. ಈಗ ಕಾಯಿ ಎಂತ ಆಗ್ತಂದ್ರೆ ಮಂಗಂಗ ತಿಂದು ಕಾಯಿ ಖಾಲಿ ಮಾಡ್ಬಿಡ್ತ. ಹಂಗಾಗಿ ಅಟ್ಲೀಸ್ಟ್ ಹೂವಾದ್ರೂ ತಿಂಬ ಅಂತ ಹೇಳಿ ನಾನು ಬೆಳಗ್ಗೆನೆ ಬಂದೆ ಇಲ್ಲಿಗೆ. ಹುಳಿ ಹುಳಿ ಇರ್ತು, ಒಗ್ರೊಗ್ರು ಅಡ್ಡಿಲ್ಲ. ಅಂದ್ರೆ ಸಣ್ಣಿದ್ದಾಗೆಲ್ಲ ಇದೇ ನಮ್ಗೆ ತುಂಬಾ ಒಳ್ಳೆ ಸ್ನಾಕ್ಸ್. ನಿಂಗ ಪಿಜ್ಜಾ ಬರ್ಗರ್ ಎಲ್ಲದಕ್ಕೂ ಮೀರಿದಂತಹ ರುಚಿ ಇದ್ರಲ್ಲಿ ಇತ್ತು. ಸೊ ಸಣ್ಣಿದ್ದಾಗೆಲ್ಲ ತುಂಬಾ ತಿಂತಿದ್ಯ. ಸೊ ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಯೂಟ್ಯೂಬ್ ಚಾನಲ್. ಇನ್ನು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ಇವತ್ತು ಮಳೆ ಬಂದ್ರು ಬರ್ಲಕ್ಕೋ ಅನ್ನೋ ತರ ಇದ್ದು ವಾತಾವರಣ. ಸೊ ಮಳೆ ಬತ್ತಾ ಇಲ್ಲ ನೋಡುವ. ಹಂಗೆ ಸುಮಾರಷ್ಟು ಕೆಲ್ಸ ಇದ್ದು ಅದನ್ನೆಲ್ಲ ನಿಂಗಳ ಜೊತೆಗೂ ಶೇರ್ ಮಾಡ್ತೆ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್. ಮಾವಿನ ಹಣ್ಣಿನ ಸೀಸನ್ ಶುರು ಆಯ್ತು ಅಲ್ದಾ. ಇವಾಗ ಬೆಳಗ್ಗೆ ಎದ್ಕೊಂಡು ಒಂದ್ಸಲ ಮಾವಿನ ಮರ ಸುತ್ತಾಕದೆ ಹೋದ್ರೆ ಸಮಾಧಾನನೇ ಇರ್ತಲೆ. ನಾನು ಒಂದ್ ರೌಂಡ್ ಮಾವಿನ ಮರ ಸುತ್ತಾಕದೆ 2 ಮಾವಿನ ಹಣ್ಣು ಸಿಕ್ಕಿತ್ತು. ಅದ್ ತಗೊಂಡ್ ಹಂಗೆ ಕೊಟ್ಟಿಗೆ ಹತ್ರ ಹೋದದ್ದು. ಬೆಳಗ್ಗೆ ಒಂದ್ಸರ್ತಿ ಗೋ ಸೇವೆ ಮಾಡಿಕ್ ಬತ್ತೆ ದಿನಾವ. ಅದ್ ಮುಗಿಸ್ಕೊಂಡ್ ಮನೆಗ್ ಬಂದು ತಿಂಡಿ ತಿಂದೆ. ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಸರಿ ಮಾಡ್ಕೊಂಬೋದಿತ್ತು. ಅದ್ ಮಾಡ್ತಾ ಕುಂತಿದ್ದೆ. ಸುಮಾರು 11 ಗಂಟೆ ಆಗ್ತಾ ಇದ್ದಿತ್ತು. ಅಮ್ಮ ಬಂದ್ಕೊಂಡು ಇವತ್ತು ಊರ್ನಲ್ಲಿ ಮದ್ವೆ ಇದ್ದು ನಾನ್ ಮದ್ವೆಗೆ ಒಪ್ಪವ ಅಂತ ಹೇಳಿತ್ತು. ನನ್ಗೆ ಮದ್ವೆಗೆ ಒಪ್ಪದಕ್ ಮನ್ಸಿದ್ದಿತ್ಲೆ. ನಾನ್ ಎಲ್ಲಿಗೂ ಒಪ್ಪವಲ್ಲ, ಹಂಗಾಯ್ಕೊಂಡು ಹೋಗ್ತಿನಿಲ್ಲ, ನಾನ್ ಬತ್ನಿಲ್ಲ, ನೀನ್ ಒಬ್ಬ ಹೋಗ್ಬಾ ಅಂತಂದೆ. ಅಮ್ಮ ಎಂತ ಹೇಳಿತ್ತು ಅಂದ್ರೆ, ಸರಿ ನಾ ಮದ್ವೆಗೆ ಹೋತೆ, ನಿಂಗ್ ಬೇಕಾದ್ರೆ ನೀ ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಕ್ಯಾ ಅಂತ ಹೇಳಿತ್ತು. ನಂಗ್ ಮತ್ತೆ ಅಡ್ಗೆ ಮಾಡವಲ್ಲ, ಅದು ನಾನೇ ಮಾಡ್ಕೊಂಡ್ ಅಡ್ಗೆ ನಾನೇ ಊಟ ಮಾಡವಲ್ಲ. ಅದಕ್ಕಿಂತ ಮದ್ವೆಗೆ ಹೋಗೋದ್ ಬೆಸ್ಟ್. ಊರ್ನಲ್ಲೇ ಮದ್ವೆ, ಊರ್ನ ಮದ್ವೆಗ್ ಬೈಂದೋಳಂಗೂ ಆಗ್ತು, ಊಟನೂ ಆಗ್ತು ಅಳ್ಕೊಂಡು ಅಮ್ಮನ್ ಸಂತಿಗ್ ನಾನು ರೆಡಿಯಾಗಿ ಮದ್ವೆ ಮನೆಗೆ ಹೊರಟೆ. ವಿಡಿಯೋಗಳನ್ನ ನೋಡುವಂತವು, ನನ್ನ ಫಾಲೋ ಮಾಡುವಂತವು, ನನ್ನ ಧ್ವನಿಯನ್ನ ಕೇಳಿ ನನ್ನ ಪರಿಚಯವನ್ನ ಮಾಡ್ಕೊಂಡಂತವು ತುಂಬಾ ಜನ ಸಿಕ್ದ. ಸುಮಾರು ಜನ ಮಾತಾಡ್ಸ್ದ. ಅವ್ರ ಜೊತೆಗೆಲ್ಲ ಒಂದಷ್ಟು ಸೆಲ್ಫಿ ವಿಡಿಯೋ, ಸೆಲ್ಫಿ ಫೋಟೋ ಅಂತ ಹೇಳಿ ಸುಮಾರು ಹೊತ್ತು ಕಳೆದೆ ನಾನು. ನಂಗೆ ನಿಜವಾಗ್ಲೂ ಅದು ತುಂಬಾ ಖುಷಿ ಕೊಡ್ತು. ಯಾರಾದ್ರೂ ಹಿಂಗ್ ಬಂದ್ ಮಾತಾಡ್ಸಿ ವಿಡಿಯೋ ಚೆನ್ನಾಗ್ ಬರ್ತಾ ಇದ್ದು ನಂಗ ನೋಡ್ತಾ ಇದ್ಯಾ ಅಂತ ಹೇಳ್ಬಿಟ್ರೆ ನಂಗೆ ಅಷ್ಟೇ ಸಾಕು. ನಂಗೇನ್ ಜಾಸ್ತಿ ಅವ್ರ ಕಡೆಯಿಂದ ನಂಗೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ನಂಗೆ ವಿಡಿಯೋಸ್ ತುಂಬಾ ಚೆನ್ನಾಗ್ ಬರ್ತಿದ್ದು ಅಂತ ಹೇಳ್ಬಿಟ್ರೆ ಒಂಥರ ರಾಷ್ಟ್ರ ಪ್ರಶಸ್ತಿ ಸಿಕ್ಕದಷ್ಟು ಖುಷಿ ಆಗೋಗ್ತು. ಫುಲ್ ಉಬ್ಬಿ ಬಿಡುತ್ತೆ ನಾನಂತೂ. ಹಂಗಾಗಿ ಇವತ್ತು ರಾಶಿ ಜನ ಮಾತಾಡ್ಸಿದ್ವಲ್ಲ, ಸಖತ್ ಖುಷಿ ಆಗೋತ್ತು. ಆ ಒಂದ್ ಖುಷಿಲಿ ನಂಗೆ ಮದ್ವೆ ವಿಡಿಯೋಸ್ಗಳನ್ನ ತಕೊಂಬೋದಕ್ಕೆ ಐದೇ ಇಲ್ಲ. ಕೆಲವೊಂದ್ ಫೋಟೋಸ್ ಮಾತ್ರ ತಕೊಂಡೆ. ಹಂಗೆ ಆ ಮದ್ವೆ ಕೂಸು ನಂಗಳೂರು ಹುಡುಗಿ ಶೋಭಿತಾ. ಅದಕ್ಕೆ ಒಳ್ಳೇದಾಗ್ಲಿ, ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ಒಂದ್ ಪುಟ್ಟ ಹಾರೈಕೆ ಈ ಮೂಲಕ.
ಊಟ ಎಲ್ಲ ತುಂಬಾ ಚೆನ್ನಾಗಿದಿತ್ತು. ಎಲ್ಲ ಹದವಾಗಿದಿತ್ತು. ಅದ್ರಲ್ಲೂ ನನ್ನ ಫೇವ್ರೇಟ್ ಚಿತ್ರಾನ್ನ ಮಾಡ್ದಿದ್ದ. ಚಿತ್ರಾನ್ನನ 2 ಸಲ ಹಾಕೊಂಡ್ ತಿಂದಿದ್ದೆ. ಎಲ್ಲದು ಚೆನ್ನಾಗಿದಿತ್ತು. ಹಲಸಿನಕಾಯಿ ಹುಳಿ, ಮಾವಿನಕಾಯಿ ಗೊಜ್ಜು, ಮತ್ತೆ ಮಾವಿನಕಾಯಿ ಕೊನೆಗೆ ಕೊಟ್ಟಂತ ಮಾವಿನಕಾಯಿ ಅಪ್ಪೆ ಹುಳಿ ಎಲ್ಲದು ಸೂಪರ್ ಆಗಿದಿತ್ತು ಊಟ ಎಲ್ಲವ. ಊಟ ಮುಗಿಸ್ಕೊಂಡು ಮತ್ತೊಂದು ಹನಿ ಜನರ ಹತ್ರ ಎಲ್ಲ ಮಾತಾಡ್ಕೊಂಡು, ಮದ್ವೆ ಕೂಸ್ನ ಎಲ್ಲ ಮಾತಾಡ್ಸ್ಕೊಂಡು ಹಂಗೆ ಅಲ್ಲಿಂದ ಹೊರಟದ್ದು. ಹೊರಡಕಾದ್ರೆ ನನ್ನ ಅತ್ತೆ ಮಗಳ ಮನೆಯವ್ರ ಕಡೆಯವೆಲ್ಲ ಬಂದಿದ್ದ. ಅವ್ರನ್ನೆಲ್ಲ ಕರ್ಕೊಂಡ್ ನಮ್ಮನೆಗ್ ಬಂದೆ. ಅಂದ್ರೆ ಅವೆಲ್ಲ ನಮ್ಮನೆ ನೋಡ್ದಿದ್ದಲ್ಲ. ಸೊ ನಂಗಳು ಊರಿಗ್ ಬಂದಾಗ ನಮ್ಮನೆಗ್ ಬಂದ್ ಒಪ್ಪುದೆ ಅಂತ ತುಂಬಾ ಜನರ ಹತ್ರ ಹೇಳ್ದೆ. ಬಂದವು ಕೊನೆಗೆ ಇಷ್ಟೇ ಜನ. ಅಷ್ಟ್ ಜನ ಆದ್ರೂ ಬಂದ್ವಲ್ಲ ನಮ್ಮನೆಗೆ. ನಂಗ್ ಅದೇ ರಾಶಿ ಖುಷಿ ಆತು. ಸೊ ಅವೆಲ್ಲ ಒಂದು 2 ತಾಸ್ ಇದ್ದಿದ್ದೆ ನಮ್ಮನೇಲಿ. ಒಂದಷ್ಟ್ ಕತೆ ಮಾಡಿಕಿ ಆಮೇಲೆ ಅವೆಲ್ಲ ಹೊರಟದ್ದು. ಇದು ಇವತ್ತಿನ ಒಂದು ಪುಟ್ಟ ವ್ಲಾಗ್ ಆಯ್ತು. ನಿಂಗೆಲ್ಲ ನೋಡ್ದೆ, ಎಂಜಾಯ್ ಮಾಡ್ದೆ ಅಂತ ಅನ್ಕೊಂಡೆ. ಮುಂದಿನ ವಿಡಿಯೋದಲ್ಲಿ ನಾನ್ ಮತ್ತೆ ಸಿಗ್ತೆ. ಅಡಿಲ್ಯಾ? ಥ್ಯಾಂಕ್ ಯು.